ವಾಲ್ಮೀಕಿ ಹಗರಣದಲ್ಲಿ ಇಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಬರೋಬ್ಬರಿ 4,970 ಪುಟಗಳ ಚಾರ್ಜ್ ಶೀಟ್ ಅನ್ನ ಇಡಿ ಈಗ ಸಲ್ಲಿಕೆ ಮಾಡಿದೆ. ಇನ್ನು ಇಡಿ ಸಲ್ಲಿಸಿದ್ದ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿರೋದು. ಈ ಅಕ್ರಮದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮೊದಲನೇ ಆರೋಪಿ. ಮಾಜಿ ಸಚಿವರ ಪಾತ್ರದ ಬಗ್ಗೆ ಈ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಇಡಿ ಉಲ್ಲೇಖ ಮಾಡಿದೆ. ಇನ್ನು ನಾಗೇಂದ್ರ ಸೇರಿ 25 ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತೀವ್ರ ಕುತೂಹಲ ಕೆರಳಿಸಿದಂತಹ ವಾಲ್ಮೀಕಿ ಹಗರಣದ ಚಾರ್ಜ್ ಶೀಟ್ ಕೊನೆಗೂ ಫೈಲ್ ಆಗಿದೆ. ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈ ಒಂದು ವಾಲ್ಮೀಕಿ ಹಗರಣದ ಕೇಸ್ ಏನಿತ್ತು, ಬರೋಬ್ಬರಿ 4,970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹಾಗಿದ್ರೆ A1 ಆರೋಪಿ ಅಂತ ಕರೆತಿರುವಂತಹ ನಾಗೇಂದ್ರ ಅವರ ಪಾತ್ರ ಏನಿದೆ ಹಾಗೂ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಇಡಿ ಉಲ್ಲೇಖ ಮಾಡಿದೆ, ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಕೇಸನ್ನ ಇಡಿ ಕೈಗೆತ್ತಿಕೊಂಡಿತ್ತು. ನಂತರ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಈಗ ಸದ್ಯ ದೋಷಾರೋಪ ಪಟ್ಟಿಯನ್ನ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಬರೋಬ್ಬರಿ 4,970 ಪುಟಗಳ ಚಾರ್ಜ್ ಶೀಟ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಿದ್ರೆ ಅದರಲ್ಲಿ 144 ಪುಟಗಳು ಬರೀ ದೂರನ್ನ ಸಲ್ಲಿಸುವಂತ ಕೆಲಸವನ್ನ ಇಡಿ ಮಾಡಿದ್ದಾರೆ. ಇಡಿ ಈ ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿ ನಾಗೇಂದ್ರರನ್ನ ಮಾಡಿದ್ದಾರೆ. ಅಂದ್ರೆ A1 ನಾಗೇಂದ್ರ ಆಗಿದ್ದಾನೆ. ಅದಾದ ನಂತರ ಸತ್ಯನಾರಾಯಣ ವರ್ಮಾ ಹಾಗೆ ಇಟ್ಕಲ್ ಸತ್ಯನಾರಾಯಣ ವರ್ಮಾ ಇಬ್ರು ಕೂಡ A2 ಹಾಗೆ A3 ಅಲ್ಲಿ ಇದ್ರೆ JG ಪದ್ಮನಾಭ್ ಏನಿದ್ದಾರೆ ವಾಲ್ಮೀಕಿ ನಿಗಮದ MD ಅವರು 4ನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಸೆಕ್ಷನ್ 3 ಮತ್ತೆ 4 ನ ಅಡಿಯಲ್ಲಿ ಅಪರಾಧ ಸಾಬೀತಾಗಿದೆ ಅಂತ ದೋಷಾರೋಪ ಪಟ್ಟಿಯಲ್ಲಿ ಮೆನ್ಷನ್ ಮಾಡಿದ್ರೆ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾದ ಕಿಂಗ್ ಪಿನ್ ಅಥವಾ ಈ ಒಂದು ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾಗೇಂದ್ರ ಮತ್ತೆ ಅವರ ಗ್ಯಾಂಗ್ ಇಲ್ಲಿ ಅಕ್ರಮ ನಡೆಸಿರೋದು ದೃಢವಾಗಿದೆ ಅನ್ನೋದು ಕೂಡ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಯಾಕೆ ಇಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿ ಅಥವಾ ಕಿಂಗ್ ಪಿನ್ ಅನ್ನ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಅಥವಾ ಎವಿಡೆನ್ಸ್ ಗಳ ರೂಪದಲ್ಲಿ ಮಾಹಿತಿಯನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.